ಜ್ಞಾನವಾಣಿ. ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ಬೈಕು ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ ಜೊತೆ ಸ್ಟುಡಿಯೋದೊಳಗ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಸ್ವಾಮೀಜಿ, ಮತ್ತೆ ಅರಿಷಡ್ ವರ್ಗಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸಿದ್ರಿ, ನಾವು ಕೇಳ್ತಾ ಇದ್ವಿ. ಆ ವಿಷಯಗಳನ್ನೆಲ್ಲ ನಮ್ಮ ಕೇಳುವರು ಕೂಡ ಅಳವಡಿಸ್ಕೊಳ್ತಾ ಇದ್ದಾರೆ ತಮ್ಮ ಜೀವನದಲ್ಲಿ. ಸಂತೋಷ ಪಟ್ಟಿದ್ದಾರೆ. ತುಂಬಾನೇ ಸಂತೋಷ ಪಟ್ಟಿದ್ದಾರೆ. ಈಗ ನಾವು ಸಂಪತ್ತು, ಇದು ಒಂದು ನಮ್ಮ ಕೇಳುಗರು ಕೂಡ ಒಂದು ಸಂಪತ್ತೇ. ಹೌದು, ನಮ್ಮ ಕೇಳುಗರು ಶ್ರೋತೃಗಳ ಸಂಪತ್ತು. ಹೌದು. ಆದ್ರೆ ಈಗ ಎಲ್ಲರಿಗೂ ಸಂಪತ್ತಂದ್ರೆ ಬಹಳಾನೇ ಪ್ರೀತಿ, ಎಲ್ರಿಗೂ ಅದು ಬೇಕೇ ಬೇಕು, ಅದಿಲ್ಲದೆ ಜೀವನ ಅಂತೂ ಇಲ್ಲೇ ಇಲ್ಲ. ಹೀಗಾಗಿ ನಾವು ಹೇಳುವಾಗ ಸಂಪತ್ತು ಅಂತ ತಿಳ್ಕೊಳ್ಳೋದು ಬರೀ ಹಣ ಮತ್ತೆ ಆಸ್ತಿ ಇದನ್ನೇ ವಿಚಾರ ಮಾಡ್ತೀವಿ. ಆದ್ರೆ ಷಟ್ ಸಂಪತ್ತುಗಳು ಅಂತಿದಾವೆ, ಅವು ಯಾವುವು ಅಂತ ಹೇಳಿ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ವಾಮೀಜಿ. ದೈವಿ ಪಥಕ್ಕೆ ಹೋಗ್ಬೇಕಾದ್ರೆ ಮನುಷ್ಯ ಯಾವಾಗ್ಲೂ ತೃಪ್ತನಾಗಿರ್ಬೇಕು. ಅತೃಪ್ತಿ ಅವನನ್ನ ವಿಜ್ಞಾನ ಕ್ಷೇತ್ರದಲ್ಲಿ ಬಹಳ ಮುಂದುವರಿಸಬಹುದು. ಆಮೇಲೆ ರಾಜಕೀಯ ಕ್ಷೇತ್ರದಲ್ಲಿ ಅತೃಪ್ತಿ ಬೇಕು ಅಂತ ಹೇಳ್ತಾರೆ, ವಿಜ್ಞಾನ ಕ್ಷೇತ್ರದಲ್ಲಿ ಬೇಕು ಅಂತ ಹೇಳ್ತಾರೆ. ಓದುವಾಗ್ಲೂ ಕೂಡ ಅತೃಪ್ತಿ ಇರ್ಬೇಕು ಅಂತಾರೆ. ಅಂದ್ರೆ ಇದ್ರೆ ಅವನು ಮುಂದಕ್ಕೆ ಹೋಗ್ತಾನೆ, ಅಂದ್ರೆ ಹೆಚ್ಚು ಸಾಧನೆ ಮಾಡೋದಕ್ಕೆ ಅಲ್ಲಿ ಅತೃಪ್ತಿ ಬೇಕು ಅಂತಾನೆ. ಆದ್ರೆ ದೈವಿ ಪಥದಲ್ಲಿ ಸಾಗಬೇಕಾದ್ರೆ ಮನುಷ್ಯನಿಗೆ ತೃಪ್ತಿ ಇರ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಸಮಾಧಾನ, ಶಾಂತಿ ಬೇಕಾಗತ್ತೆ. ಆಮೇಲೆ ದೈವಿ ಪಥಕ್ಕೆ ಸಾಗಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋ ತ್ಯಾಗ. ತ್ಯಾಗ ಇಲ್ಲದೆ ನೀವು ದೈವಿ ಪಥವನ್ನು ಪ್ರವೇಶ ಮಾಡಕ್ ಆಗೋದೇ ಇಲ್ಲ. ನೀವು ಯಾರನ್ನಾದ್ರೂ ತಗೊಳ್ಳಿ, ಅಂದ್ರೆ ಬುದ್ಧ, ಮಹಾವೀರ, ಶಂಕರಾಚಾರ್ಯರು, ಬಸವಣ್ಣ, ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಯಾರು ನೀವು ವಿಚಾರ ಮಾಡಿದ್ರು ಕೂಡ ಯಾರು ದೈವಿ ಪಥದಲ್ಲಿ ಯಶಸ್ವಿ ಆಗಿದಾರೋ ಅವರೆಲ್ಲರೂ ತ್ಯಾಗಿಗಳೇ. ಅಂದ್ರೆ ಅವರು ಏನೋ ಒಂದು ಬಿಟ್ಟಿದ್ದಾರೆ. ಕೆಲವರು ಮನೆ ಬಿಟ್ಟಿರ್ಬೋದು, ಕೆಲವರು ಅಧಿಕಾರ ಬಿಟ್ಟಿರ್ಬೋದು, ಕೆಲವರು ಹಣ ಬಿಟ್ಟಿರ್ಬೋದು. ತ್ಯಾಗ ಅನ್ನುವಂಥದ್ದು ಬೇಕೇ ಬೇಕು. ಹಾಗಾದ್ರೆ ತ್ಯಾಗಿ ಯಾರಾಗ್ತಾನೆ ಜೀವನದಲ್ಲಿ ಅಂದ್ರೆ ಯಾರು ಗಳಿಸ್ಕೊಂಡಿರ್ತಾನೋ ಅವನ್ ತ್ಯಾಗಿ ಆಗ್ತಾನೆ. ನನಗೇನು ಇಲ್ಲಪ್ಪ, ನಾನೊಬ್ಬ ಭಿಕ್ಷುಕ ಅಂತ ಇಟ್ಕೊಳ್ಳಿ, ನಾನ್ ತ್ಯಾಗ ಮಾಡಿದೀನಿ, ನೀನು ಹೋಗ್ತೀರಾ? ನಾನು ಇಲ್ಲ ಮಾರ, ಇಲ್ವಲ್ಲ, ಏನ್ ತ್ಯಾಗ ಮಾಡ್ತೀಯ ಅಂತ ಕೇಳ್ತೀರ. ಅದಕ್ಕೆ ಮೊದಲು ಗಳಿಸೋದು. ಈ ಗಳಿಸೋದು ಅಂತ ಬಂದಾಗ ಸಾಮಾನ್ಯ ಗಳಿಕೆ ಅಂದ ಕೂಡಲೇ ಎಲ್ಲರಿಗೂ ನೆನಪಾಗೋದು ಹಣ. ಆದ್ರೆ ನಮ್ಮ ಹಿರಿಯರು ಭಾರತೀಯ ಸಂಸ್ಕೃತಿನಲ್ಲಿ, ಬೇರೆ ಸಂಸ್ಕೃತಿನಲ್ಲಿ, ನಾಗರಿಕತೆಯಲ್ಲಿ ಹೇಗೆ ಹೇಳ್ತಾರೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಹಿರಿಯರು ಯಾವುದೇ ಧರ್ಮ ಇರ್ಲಿ, ಯೋಗ ಪದ್ಧತಿ ಇರ್ಲಿ, ಯಾರೇ ಗುರು ಇದ್ರು ಕೂಡ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ, ನಮ್ಮ ದೇಶದ ಸಂಸ್ಕೃತಿಯಲ್ಲಿ 6 ಸಂಪತ್ತುಗಳ ಕಡೆ ಗಮನ ಕೊಟ್ಟಿದ್ದಾರೆ. ಯಾವ್ದಪ್ಪ ಅದಂದ್ರೆ ಮೊದಲನೇದು ಧರ್ಮ. ಈ ಧರ್ಮಕ್ಕೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಈ ಪುರುಷಾರ್ಥಗಳು ಅಂತ ನೀವು ಕೇಳಿರ್ಬೇಕು. ಆ 4 ಪುರುಷಾರ್ಥಗಳನ್ನ ಸಾಧಿಸ್ಬೇಕು ಮನುಷ್ಯ. ಅಲ್ಲೂ ಕೂಡ ಮೊದಲು ಧರ್ಮವನ್ನ ಹೇಳ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇಲ್ಲಿ ಸಂಪತ್ತುಗಳ ವಿಷಯ ಬಂದಾಗ್ಲೂ ಕೂಡ ಮೊದಲು ಧರ್ಮವನ್ನ ಹೇಳ್ತಾರೆ. ಅಂದ್ರೆ ನೀನು ಧರ್ಮ ಅನ್ನುವ ಸಂಪತ್ತನ್ನು ಗಳಿಸ್ಕೊಂಡ್ರೆ ಇನ್ನೆಲ್ಲಾ ಸಂಪತ್ತುಗಳಿಗೂ ಬೆಲೆ ಬರ್ತದೆ. ಧರ್ಮವನ್ನು ಬಿಟ್ಟು ನೀನ್ ಏನ್ ಗಳಿಸಿದ್ರು ಕೂಡ ನಿನ್ನ ಸಂಪತ್ತಿಗೆ ಬೆಲೆ ಬರಲ್ಲ, ಅಥವಾ ನಿನಗೆ ಬೆಲೆ ಇರಲ್ಲ. ಹೌದು, ಜಗತ್ತಿನಲ್ಲಿ ಹೆದರ್ಕೊಂಡು ಬೆಲೆ ಕೊಡೋದು ಬೇರೆ, ಆದ್ರೆ ಪ್ರೀತಿಯಿಂದ, ಭಕ್ತಿಯಿಂದ ಬೆಲೆ ಸಂಪಾದಿಸ್ಬೇಕಾದ್ರೆ ಅಥವಾ ಒಂದು ಮಾನ್ಯತೆ ಸಂಪಾದಿಸ್ಬೇಕಾದ್ರೆ ಅವನು ಧರ್ಮವಂತನಾಗಿರ್ಬೇಕು. ಅವನು ಯಾವುದೇ ಕ್ಷೇತ್ರದಲ್ಲಿ. ಧರ್ಮ ಅನ್ನುವಂಥದ್ದು ಎಲ್ಲಾ ಕ್ಷೇತ್ರಗಳಿಗೂ ಶಕ್ತಿ ಕೊಡುತ್ತೆ. ಆದ್ರಿಂದ ಷಟ್ ಸಂಪತ್ತುಗಳಲ್ಲಿ ಮೊಟ್ಟ ಮೊದಲನೇದು ಧರ್ಮ, ಎರಡನೇದು ಜ್ಞಾನ, ನಾಲೆಡ್ಜ್. ನಾಲೆಡ್ಜ್ ಇಸ್ ಪವರ್ ಅಂತ ಕೇಳಿರ್ತೀವಿ. ಜ್ಞಾನ ಇಲ್ಲದೆ ಹೋದ್ರೆ ಧರ್ಮ ಇದ್ದು ಪ್ರಯೋಜನ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ಯಾವಾಗ್ಲೂ ಜಪ ಮಾಡ್ತಿರ್ತಾನೆ, ಮಂತ್ರ ಪಠನ ಮಾಡ್ತಾನೆ, ಹಾಡ್ತಾನೆ, ವಿದ್ಯೆ ಸಂಪಾದನೆ ಇಲ್ಲದೆ ಹೋದ್ರೆ ಇವೆಲ್ಲ ಬರೋದೇ ಇಲ್ಲ ಮೊದಲು. ಅದಕ್ಕೆ ವಿದ್ಯೆ,
ಧರ್ಮದಷ್ಟೇ ಮಹತ್ವ ಪಡ್ಕೊಳ್ಳುತ್ತೆ. ಜ್ಞಾನ ಅಥವಾ ವಿದ್ಯೆ ಧರ್ಮಕ್ಕೆ ಯಾವ ಸ್ಥಾನ ಇದೆಯೋ ಅದೇ ಸ್ಥಾನ. ಇವೆಲ್ಲ 6 ಸಂಪತ್ತುಗಳು ಹಂಗೆ ಇರೋದು, ಒಂದನ್ ಬಿಟ್ಟು ಒಂದಿರಕ್ ಸಾಧ್ಯವಿಲ್ಲ. ಯಾರನ್ನು ನಾವು ಗಳಿಸ್ಲೇಬೇಕು. ಮೊದಲನೇದು ಧರ್ಮ ಆಯ್ತು, ಎರಡನೇದು ಜ್ಞಾನ, ಮೂರನೇದು ಐಶ್ವರ್ಯ. ನೋಡಿ ನಮ್ಮ ಹಿರಿಯರು ಅದನ್ನು ಬಿಟ್ಟಿಲ್ಲ, ಐಶ್ವರ್ಯ ಬೇಕೇ ಬೇಕು. ಹಣ ಆಗಿನ ಕಾಲದ ಯಾವ ರೀತಿ ಕೆಲವು ಸಾರಿ ಚಿನ್ನದ ನಾಣ್ಯಗಳಿದ್ವು, ಆಮೇಲೆ ಬೆಳ್ಳಿ ನಾಣ್ಯಗಳು ಬಂದು, ಆಮೇಲೆ ಬೇರೆ ಬೇರೆ ತಾಮ್ರದ ನಾಣ್ಯಗಳು ಬಂದು, ಇವಾಗ ನೋಟ್ಗಳು ಬಂದಿದ್ದಾವೆ. ಈಗ ಎಲ್ಲವೂ ಹೋಗಿ ಡಿಜಿಟಲ್ ಬಂದ್ಬಿಟ್ಟೆ. ನೀವು ಯಾರದ್ದೆಲ್ಲ ಕಳಿಸಿ UPI, ಅದು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತ, ಅದು ಕೂಡ ಧರ್ಮವೇ, ಧರ್ಮ ರೂಪದಲ್ಲಿ ನಡಿಬೇಕು. ಅದನ್ನು ನೀವು ಹೇಗೆ ಮಾಡಿದ್ರೆ ತಗೊಳಲ್ಲ ಅದು, ಅಥವಾ ಮತ್ತೆ ಫ್ರಾಡ್ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಅಂದ್ರೆ ಬಂಗಾರದ ನಾಣ್ಯದಿಂದ ಡಿಜಿಟಲ್ ಪೇಮೆಂಟ್ ವರ್ಗೂ ಸಾಗಿ ಬಂದಿದೀವಿ ನಾವು. ಅಂದ್ರೆ ಐಶ್ವರ್ಯ ಅನ್ನುವಂಥದ್ದು ಅದು ಕೂಡ ಒಂದು ಸಂಪತ್ತು, ಅದನ್ನ ಯಾರು ಕೀಳು ಮಾಡಬಾರ್ದು, ಆದ್ರೆ ಅದರ ದಾಸರಾಗಬಾರ್ದು. ಇದು ಮೂರನೇದು ಐಶ್ವರ್ಯ. ನಾಲ್ಕನೇದು ಯಶಸ್ಸು. ನೋಡಿ ಅದನ್ನು ಕೂಡ ಒಂದು ಸಂಪತ್ತು ಮಾಡ್ಬಿಟ್ರು ನಮ್ಮ ಹಿರಿಯರು. ಅಂದ್ರೆ ಮನುಷ್ಯನಿಗೆ ಯಶಸ್ಸು ಬಂದಾಗ ಅವನಿಗೆ ಮುಂದೆ ಹೋಗೋದಕ್ಕೆ ಪ್ರೇರಣೆ ಆಗುತ್ತೆ. ನೀವು ಯಾವುದೇ ಒಂದು ವಿಷಯದಲ್ಲೂ ಮನೆಯಿಂದ ನೀವು ಹೊರಗಡೆ ಹೊರಟ್ರಿ ಅಂತ ಇಟ್ಕೊಳ್ಳಿ, ಏನ್ ಮೇಡಮ್ ತುಂಬಾ ಖುಷಿಯಾಗಿದಾರಲ್ಲ ಇವತ್ತು ಅಂತ ನಿಮ್ಗೆ ಹೇಳ್ಬಿಟ್ರೆ ನಿಮಗೆ ಅವತ್ತು ಇಡೀ ಖುಷಿಯಾಗಿ ಇರ್ತೀರ. ಕಂಡವ್ರೆಲ್ಲ ನಿಮ್ ಖುಷಿಯಾಗಿದಾರ ಅಂತ ಹೇಳ್ಬಿಟ್ರೆ ಅದು ಒಂದು ಯಶಸ್ಸು. ಅಂದ್ರೆ ಒಳ್ಳೆಯ ಮುಖ, ಒಳ್ಳೆಯ ಉಡುಗೆ ತೊಡುಗೆಗಳು, ಇದೆಲ್ಲ ಯಶಸ್ಸಿನ ಮೊದಲೇ ಮೆಟ್ಲು. ಬರ್ತಾ ಬರ್ತಾ ಮನುಷ್ಯ ತನ್ನ ಕಾಯಕದಲ್ಲಿ, ವೃತ್ತಿಯಲ್ಲಿ ಅದರಲ್ಲೂ ಕೂಡ ಯಶಸ್ಸು ಗಳಿಸ್ಬೇಕು. ಬರೇ ವಿಫಲತೆಗಳೇ ಬಂದ್ಬಿಟ್ರೆ ಮನುಷ್ಯನಿಗೆ ತುಂಬಾ ನೋವಾಗುತ್ತೆ, ಅವನಿಗೆ ಸಾಧನೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಯಶಸ್ಸು ಕೂಡ ಅದು ಒಂದು ಸಂಪತ್ತು ಅಂತ ಹೇಳಿದ್ರು. ಈ ಧರ್ಮ, ಜ್ಞಾನ ಮತ್ತು ಐಶ್ವರ್ಯವನ್ನ ಪಡ್ಕೊಂಡ್ರೆ ಅದು ಕಷ್ಟಪಟ್ಟು ಗಳಿಸ್ಕೋಬೇಕು ನಾವು. ಯಶಸ್ಸು ಅನ್ನುವಂಥದ್ದು ಇವು ಮೂರು ಬೆನ್ನಹತ್ತಿ ಬರುತ್ತೆ. ಆಮೇಲೆ ಕೆಲವು ಸಾರಿ ದೈವಿ ಕೃಪೆನೂ ಬೇಕಾಗುತ್ತೆ ಯಶಸ್ಸನ್ನು ಪಡೆಯೋದಕ್ಕೆ. ಈಗ ನೀವು ಆಟದಲ್ಲಿ ಅಥವಾ ಕ್ರೀಡೆಯಲ್ಲಿ ಬೇರೆ ಬೇರೆ ಅದ್ರಲ್ಲಿ ಹೋದಾಗ ಅಲ್ಲಿ ತುಂಬಾ ಸ್ಪರ್ಧೆ ಇರುತ್ತೆ. ಅಲ್ಲಿ ಯಶಸ್ಸು ಬರ್ಬೇಕಾದ್ರೆ ಪರಮಾತ್ಮನ ಕೃಪೆ ಬೇಕು. ಅದಕ್ಕೆ ಎಂಥ ಆಟಗಾರ ಇರ್ಲಿ, ವಿಜ್ಞಾನಿಗಳು ಕೂಡ ಅವರು ಒಂದು ಉಪಗ್ರಹ ಉಡಾವಣೆಯಲ್ಲಿ ಯಶಸ್ವಿ ಆಗ್ಬೇಕಾದ್ರೂ ಕೂಡ ಅಲ್ಲಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ, ದೇವ್ರ ಪ್ರಾರ್ಥನೆ ಮಾಡ್ತಾರೆ. ಪ್ರಯತ್ನ 99% ಇದ್ರು 1% ಅವನ ಕೈಯಲ್ಲಿ ಇದ್ದೇ, ಅವನ ಕೈಗೆ ಇರುತ್ತೆ. ಇನ್ನು ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ಇಲ್ಲಪ್ಪ ನಾವು ಮಾಡೋದೆಲ್ಲ ಮಾಡಿದ್ಮೇಲೂ ಅವಂದೇ ಮುಖ್ಯ ಅನ್ನೋ ಲೆಕ್ಕದಲ್ಲಿ ಭಕ್ತರು ಹೇಳ್ತಾರೆ. ಅಂದ್ರೆ ನಾನ್ ಮಾಡೋದು ಒಂದು ಕಿಂಚಿತ್, ಅವನ ಕೃಪೆನೇ ಬೃಹತ್. ಇದು ಯಶಸ್ವಿನ ಮೆಟ್ಟಿಲು. ಆದ್ರಿಂದ ಯಶಸ್ಸು ಕೂಡ ಒಂದು ಸಂಪತ್ತು. ಆಮೇಲೆ ಐದನೇದು ತೇಜಸ್ಸು. ತೇಜಸ್ಸು ಅಂತಂದ್ರೆ ಕಳೆ. ನೋಡಿ ಎಂತ ಅದ್ಭುತ ಚಿಂತನೆ ಮಾಡಿದ್ರು ನಮ್ಮವ್ರಿಗೆ. ನೀನು ಎಲ್ಲನ್ನೂ ಮಾಡ್ಕೊಂಡು ಎಲ್ಲನ್ನೂ ಗಳಿಸ್ಕೊಂಡು ನಿನ್ ಮುಖದಲ್ಲಿ ಕಾಂತಿನೇ ಇರ್ಲಿಲ್ಲ, ಹುಮ್ಮಸ್ಸಿರ್ಲಿಲ್ಲ, ಖುಷಿ ಇರ್ಲಿಲ್ಲ, ಅವಾಗೇನ್ ಪ್ರಯೋಜನ? ಸಾವುಕಾರರು ಕೂಡ ಯಾಕೆ ಇವತ್ತೇನು ಏನಾದ್ರೂ ನುಕ್ಸಾನ ಆಯ್ತಾ, ಸರಿಯಾಗಿ ಆಗಿಲ್ವಾ ವ್ಯಾಪಾರ ಅಂತೇಳಿ ಕೇಳ್ತಾರೆ. ಅಂದ್ರೆ ಆ ಮುಖದ ಮೇಲಿನ ಕಳೆ ಇದೆಯಲ್ಲ ಅದು ಕೂಡ ಒಂದು ಸಂಪತ್ತು, ತೇಜಸ್ಸು. ಅದು ಯಾವಾಗ ಬರುತ್ತಪ್ಪ ಅಂದ್ರೆ ಅವನ ಆರೋಗ್ಯ ಚೆನ್ನಾಗಿದ್ರೆ, ಒಳಗೂ ಹೊರಗೂ ಒಂದಾಗಿದ್ರೆ, ಇದು ಒಂದು ಸಂಪತ್ತು. ಆಮೇಲೆ ವೀರ್ಯ. ವೀರ್ಯ ಕೂಡ ಒಂದು ಸಂಪತ್ತು, ಅಂದ್ರೆ ಶಕ್ತಿ. ಅಂದ್ರೆ ಸಪ್ತ ಧಾತುಗಳಲ್ಲಿ ಎಲ್ಲದಕ್ಕಿಂತ ಶಕ್ತಿಗೆ ಹೆಸರು ಅಂದ್ರೆ ವೀರ್ಯ, ವೀರತ್ವ. ಅದು ಕೂಡ ಒಂದು ಸಂಪತ್ತು. ಅದಕ್ಕೆ ಸಾಧನೆ ಬೇಕು. ಅದಕ್ಕೆ ನಮ್ಮ ಯುವಕರಿಗೆ ನಾನು ಹೇಳೋದು, ಬರೇ ಚೆನ್ನಾಗಿ ಓದಿದ್ವಿ, ಆಮೇಲೆ ಚೆನ್ನಾಗಿ ಬರದ್ವಿ, ಆಮೇಲೆ ಇವಾಗ ನಮ್ ಧಾರವಾಡ ಅಂತೂ ಕಾಂಪಿಟೇಟಿವ್ ಎಕ್ಸಾಮ್ದು ಸೆಂಟರ್. ಎಲ್ಲ ಕಡೆ ನೀವೆಲ್ಲಿ ನೋಡಿದ್ರು ಅವರೇ ಸಿಗ್ತಾರೆ. ಹಿಂದೆ ಕಲ್ಲು ಹೋಗಿದ್ರೆ ಕವಿಗಳ ಮೇಲೆ ಬೀಳ್ತಿತ್ತು ಅಂದ್ರೆ ಇವಾಗ ಕಲ್ಲು ಹೋಗಿದ್ರೆ ಕಾಂಪಿಟೇಟಿವ್ ಎಕ್ಸಾಮರ್ಸ್ ಮೇಲೆ ಬೀಳುತ್ತೆ. ಅದಕ್ಕೆ ಅಷ್ಟರ ಮಟ್ಟಿಗೆ ಅವರು ಜಾಸ್ತಿ ಆಗಿದ್ದಾರೆ, ಸಂತೋಷನೇ. ಆದ್ರೆ ನೀವು ಶರೀರವನ್ನು ಹಾಳು ಮಾಡ್ಕೊಂಡು ನೀವು ಸ್ಪರ್ಧೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಪ್ರತಿನಿತ್ಯ ಏನಾದ್ರೂ ಒಂದು ಕಸರತ್ ಮಾಡ್ಬೇಕು. ಯಾವ್ದಾದ್ರು ಗಂಡಿ ಮನೆ ಸಾಧನೆ ಇರ್ಬೋದು, ಅಥವಾ ಜಿಮ್ ಇರ್ಬೋದು, ಅಥವಾ ವಾಕಿಂಗ್ ಇರ್ಬೋದು. ಯುವಕರಿಗೆ ಯೋಗ್ಯವಾದಂತದ್ದು ಯಾವ್ದಾದ್ರು ಒಂದು ಕೆಲಸ ಮಾಡಿ, ಅದಕ್ಕೆ ವರ್ಕೌಟ್ ಮಾಡೋದು ಅಂತ ಹೇಳ್ತಾರೆ. ಆ ತರ ಮಾಡಿದಾಗ ಅವನು ಶಕ್ತಿವಂತನಾಗ್ತಾನೆ. ಆ ಬಲ, ಶಕ್ತಿ ಇದೆಯಲ್ಲ ಅದು ಕೂಡ ಒಂದು ಸಂಪತ್ತು. ಹೀಗೆ ಷಟ್ ಸಂಪತ್ತುಗಳನ್ನ ನಮ್ಮ ಹಿರಿಯರು ಪಟ್ಟಿ ಮಾಡಿದ್ದಾರೆ. ಕೇಳಿದ್ರಲ್ಲ ಕೇಳಿದ್ರೆ, ಷಟ್ ಸಂಪತ್ತುಗಳು ಯಾವುವು, ನಮ್ಮ ಜೀವನದಲ್ಲಿ ಹೇಗೆ ನಾವು ಅವನ್ನ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಕುರಿತಂಗೆ ಸ್ವಾಮೀಜಿಯವರು ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿದ್ರು. ಕೇಳುಗರೆ, ಈ ವಾರ 18ನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ವಿಜೇತರಾದಂತಹ ಕೇಳುವರ ಹೆಸರುಗಳನ್ನ ತಿಳ್ಕೊಳ್ಳೋಣ ಅಂತ ಮೊದಲಿಗೆ ಈ ವಾರದ ಪ್ರಶ್ನೆಯನ್ನ ಬರ್ಕೊಳ್ರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸ್ವಾಮೀಜಿ. ಕೇಳುಗರೆ ನಮಸ್ಕಾರ. ನಮಸ್ಕಾರ. ಈ ವಾರದ ಪ್ರಶ್ನೆ, ಷಟ್ ಸಂಪತ್ತುಗಳನ್ನು ಬರೆದು ಕಳಿಸಿರಿ. ಪ್ರಶ್ನೆ ಇನ್ನೊಮ್ಮೆ,
ಷಟ್ ಸಂಪತ್ತುಗಳನ್ನು ಬರೆದು ಕಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಕೇಳುಗರೆ, 18ನೇ ಸಂಚಿಕೆಯ ಪ್ರಶ್ನೆ: ಬಸವಣ್ಣನವರು ಬಂದ ಉದ್ದೇಶವನ್ನು ಕುರಿತು ಹೇಳುವಂತಹ ಅಲ್ಲಮ ಪ್ರಭುಗಳ ವಚನವನ್ನು ಬರೆದು ಕಳಿಸಿರಿ. ಉತ್ತರ: ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನೆಟ್ಟಿದನಯ್ಯ ಒಬ್ಬ ಶರಣನ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ವಿಜೇತರು ರಾಮಪ್ಪ ಮಿರ್ಜಿ, ಡಾಲರ್ಸ್ ಕಾಲೋನಿ, 2ನೇ ಮುಖ್ಯ ರಸ್ತೆ, ಪ್ಲಾಟ್ ನಂಬರ್ 192, ಗೋಕಾಕ್. ದ್ವಿತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಕುಶ ರಾಮಕೃಷ್ಣ ಬಸರ್ಗಿ, ಶ್ರೀ ಮಹಾಲಿಂಗೇಶ್ವರ ಗುಡಿಯ ಹತ್ತಿರ, ಕಿಲ್ಲ, ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲೆ. ತೃತೀಯ ಅದೃಷ್ಟಶಾಲಿ ವಿಜೇತರು ಒಪ್ಪತೇಶ್ವರ ಬಣಕಾರ್, ಬಸರಕೋಡು ಅಂಚೆ, ಹಗರಿ ಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 19ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿರೂಪಣೆ ಜಿ. ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳಿ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು.